ಹಾಯ್ ಯುವನ್, ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವು? ನಾನು ತುಂಬ ಚೆನ್ನಾಗಿದ್ದೀನಿ. ಸೊ ನಿಮ್ಮದು ಪರ್ಫಾರ್ಮೆನ್ಸ್ ತುಂಬ ಚೆನ್ನಾಗಿತ್ತು ಬಿಗ್ ಬಾಸ್ ವೇದಿಕೆ ಮೇಲೆ. ಸುದೀಪ್ ಅವರ ಕಣ್ಣಲ್ಲೇ ನೀರು ಬಂತು ನಿನ್ನ ಪರ್ಫಾರ್ಮೆನ್ಸ್ ನೋಡಿ. ಸೊ ಅದನ್ನು ನೋಡಿದಾಗ ನಿಮಗೆ ಎಷ್ಟು ಖುಷಿ ಆಯಿತು? ನಾನು ಡ್ಯಾನ್ಸ್ ಮಾಡಿದ್ದು ಫುಲ್ ಇಷ್ಟ ಆಯಿತು. ನನ್ನ ಬಾಲ್ಯನ ನೀವು ನಮಗೆ ನೆನೆಸ್ಕೋದಕ್ಕೆ, ನಾನು ಆಗಿದ್ದಕ್ಕೆ ನಾನು ನಿಮಗೆ ಥ್ಯಾಂಕ್ಸ್ ಹೇಳ್ತೀನಿ ಅಂತ ಹೇಳಿದ್ರು. ಅದು ಫುಲ್ ಇನ್ನೂ ಇಷ್ಟ ಆಯಿತು. ಮತ್ತು ಇದು ಒಂದು ಬ್ರೇಸ್ಲೆಟನ್ನು ಕೊಟ್ಟಿದ್ದಾರೆ, ಅದು ಇನ್ನೂ ಫುಲ್ ಇಷ್ಟ ಆಯಿತು ನನಗೆ. ಹೌದಾ? ಎಷ್ಟಿರ್ಬೋದು ಅದು ಬ್ರೇಸ್ಲೆಟು? ಇದೆಷ್ಟು ಅಂತ ನನಗೆ ಗೊತ್ತಿಲ್ಲ, ಆದರೆ ಸುದೀಪ್ ಸರ್ ಕೊಟ್ಟಿರೋದ್ರಿಂದ ಇದು ಪ್ರೈಸ್ಲೆಸ್ ನನಗೆ. ಹೌದಾ? ಮತ್ತೆ ಸುದೀಪ್ ಸರ್ ಇದ್ರ ಜೊತೆಗೆ ಒಂದು ಸಿಹಿ ಮುತ್ತು ಕೊಟ್ಟರು ನಿನಗೆ. ಸೊ ಆ ಕ್ಷಣ ಹೇಗಿತ್ತು? ಫುಲ್ಲು ಖುಷಿ ಆಯಿತು. ನಾನು ಫುಲ್ ಶಾಕ್ ಆಗಿಬಿಟ್ಟಿದ್ದೆ. ಸುದೀಪ್ ಸರ್ ನನಗೆ ಮುತ್ತು ಕೊಟ್ಟಿದ್ರು ಅಂತ ಫುಲ್ ಖುಷಿಯಾಗಿತ್ತು ನನಗೆ. ಹೌದಾ? ಸೊ ಜೊತೆಗೆ ನೀನು ಎಷ್ಟು ದಿನ ಅದು ಪರ್ಫಾರ್ಮೆನ್ಸ್ ಮಾಡಿದೆ, ಅಂದರೆ ಎಲ್ಲ ಕಲ್ತ್ಕೊಂಡೆ ಅದನ್ನು ಅಂತ? ನಾನು ಫ್ರೈಡೇ 11:30 ಹೋದೆ. ಓಕೆ. ಅಲ್ಲಿ ಫುಲ್ ಪ್ರಾಕ್ಟೀಸ್ ಮಾಡಿ, ಸ್ಯಾಟರ್ಡೆ ಒಂದಿನ ಮಾಡಿ, ಸಂಡೇನೇ ಶೂಟ್ ಆಯಿತು. ಹೌದಾ? ಓಕೆ. ಸುದೀಪ್ ಸರ್ ಅಳ್ತಿದ್ರಲ್ಲ, ಅದನ್ನು ನೀನು ಪರ್ಫಾರ್ಮೆನ್ಸ್ ಮಾಡಬೇಕಿದ್ರೆ ನೋಡೋಕ್ಕಾಗಿರಲ್ಲ. ಬಂದಮೇಲೆ ನೋಡ್ದೆ ಅದನ್ನು, ನಿಂಗೆ ಎಷ್ಟು ಅಂದರೆ ಬೇಜಾರಾಯಿತಾ? ಹೇಗೆ ಅನ್ನಿಸ್ತು? ಎಷ್ಟು ಸರಿ ನೋಡಿದೆ ಅದನ್ನು ವಿಡಿಯೋನ? ನಾನು ಫುಲ್ಲು ತುಂಬ ಸತಿ ನೋಡಿದ್ದೆ. ಮತ್ತು ಅವ್ರು ಹತ್ತಿದ್ರಲ್ಲ, ಸ್ವಲ್ಪ ಬೇಜಾರಾಗ್ಬಿಡ್ತು. ಹೌದಾ? ಓಕೆ. ಮತ್ತು ನಿಮ್ಮ ಅಪ್ಪ ಅಮ್ಮ ಏನಂದರು? ಮತ್ತು ನಿಮ್ಮ ಕುಟುಂಬದವರೆಲ್ಲ ಏನು ಹೇಳಿದ್ರು ನಿನಗೆ? ಅಪ್ಪ ಅಮ್ಮ ಫುಲ್ ಖುಷಿಯಾಗಿದ್ರು. ಡ್ಯಾನ್ಸ್ ನೋಡಿ ಫುಲ್ಲು ಅವ್ರೂ ಹತ್ಬಿಟ್ಟಿದ್ರು. ಹೌದಾ? ಫ್ಯಾಮಿಲಿ ಎಲ್ಲ ಅವತ್ತು ಬಂದಿದ್ದ ದಿನ ಎಲ್ಲ ಎಲ್ಲರೂ ಫೋನ್ ಮಾಡ್ತಿದ್ರು, ಜಾಸ್ತಿ ಜನ. ಹೌದಾ? ಏನಂತ? ಬಿಗ್ ಬಾಸಿಗೆ ಹೋಗಿದ್ದಾನೆ ಅಂತ ಕೇಳ್ತಿದ್ರು. ನೋಡಿದ್ವಿ, ಖುಷಿ ಆಯಿತು, ಚೆನ್ನಾಗಿ ಮಾಡಿದೆ ಅಂತ ಹೇಳ್ತಿದ್ರು.